ಚೇಳೂರು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಮುಖಂಡರ ಆಕ್ರೋಶ. ಚೇಳೂರು ತಾಲೂಕು ಆಡಳಿತದ ವತಿಯಿಂದ ಸೋಮವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯು ತೀವ್ರ ಚರ್ಚೆ ಹಾಗೂ ಅಧಿಕಾರಿಗಳ ವಿರುದ್ಧದ ಅಸಮಾಧಾನಕ್ಕೆ ಸಾಕ್ಷಿಯಾಯಿತು. ತಹಶೀಲ್ದಾರ್ ಶ್ವೇತಾ ಬಿಕೆ, ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ಹಾಗೂ ಇಒ ರಮೇಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಯನ್ನು ಉದ್ಘಾಟಿಸಿದರು. ಸಭೆಯಲ್ಲಿ ಮೊದಲು ಮಾತನಾಡಿದ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣಪ್ಪ ಅವರು ತಾಲೂಕಿನಾದ್ಯಂತ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಕಿಡಿಕಾರಿದರು. ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಅಬಕಾರಿ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಅಬಕಾರಿ ಅಧಿಕಾರಿಗಳು ಯಾವುದೇ ಗ್ರಾಮಗಳ ಮೇಲೆ ದಾಳಿ ನಡೆಸುತ್ತಿಲ್ಲ. ಇದರಿಂದ ಬಡ ಕುಟುಂಬಗಳು ಬೀದಿಗೆ ಬರುತ್ತಿವೆ. ಕೂಡಲೇ ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ದಲಿತ ಕಾಲೋನಿಗಳಲ್ಲಿ ಸ್ಮಶಾನ ಭೂಮಿಯ ಕೊರತೆ, ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಅನುಪಸ್ಥಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒ ಮತ್ತು ಕಾರ್ಯದರ್ಶಿಗಳ ಕೊರತೆಯಿಂದಾಗಿ ಸಾರ್ವಜನಿಕ ಕೆಲಸಗಳನ್ನು ವಿಳಂಬವಾಗುತ್ತಿರುವ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದರು. ನಂತರ ಮಾತನಾಡಿದ ಮುಖಂಡ ಗುಂತೂರು ಪಲ್ಲಿ ಆನಂದ್ರವರು ನಲ್ಲಗುಟ್ಲಪಲ್ಲಿ ಆಶ್ರಮ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಭೀಕರ ಸಮಸ್ಯೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟರು. ವಸತಿ ನಿಲಯದಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತಿದೆ. ಅಡುಗೆಯವರೇ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆಂದರೆ ಅಲ್ಲಿನ ಶೈಕ್ಷಣಿಕ ಗುಣಮಟ್ಟ ಏನಾಗಬಹುದು? ಅನಾಥ ಮತ್ತು ಬಡ ಮಕ್ಕಳ ಭವಿಷ್ಯದ ಬಗ್ಗೆ ಅಧಿಕಾರಿಗಳಿಗೆ ಕಿಂಚಿತ್ತೂ ಕಾಳಜಿ ಇಲ್ಲವೇ? ಈ ಹಿಂದೆ ಇದ್ದ ಅಧಿಕಾರಿಗಳು ಶಾಲೆಯನ್ನು ಮಾದರಿಯಾಗಿ ನಡೆಸುತ್ತಿದ್ದರು. ಆದರೆ ಈಗಿನ ವಾರ್ಡನ್ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಶಾಲೆ ಹಾಳಾಗುತ್ತಿದೆ ಎಂದು ಗುಡುಗಿದರು. ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದರೆ ಅಥವಾ ಸುದ್ದಿಯಾದಾಗ ಅದನ್ನು ಸರಿಪಡಿಸಲು ಬದಲು ದೂರು ನೀಡಿದವರ ವಿರುದ್ಧವೇ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಅವರು ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ವಿಚಾರಗಳನ್ನು ಮಂಡಿಸ್ತೀರಿ. ಒಬ್ಬರು ಮಾತನಾಡುವಾಗ ಇನ್ನೊಬ್ರು ಮಾತಾಡಿದ್ರೆ ಇಲ್ಲಿ ಕೆಲಸ ಆಗೋದಿಲ್ಲ. ಕೆಲಸ ಆಗ್ಬೇಕು. ಇಲ್ಲಿ ನಾವು ಹೊಸದಾಗಿ ಬಂದಿದ್ದೀವಿ, ಶ್ರೀನಿವಾಸ್ ಅಂತ, ಸರ್ಕಲ್ ಇನ್ಸ್ಪೆಕ್ಟರ್ ಚೇಳೂರು. ನೀವು ಯಾರಾದರೂ ಒಬ್ರು ಮಾತಾಡುವಾಗ ಇನ್ನೊಬ್ರು ಮಾತಾಡೋಕೆ ಹೋಗ್ಬೇಡಿ. ಪಾಪ ಅವ್ರು ಯಾರು ಒಬ್ಬ ಮನುಷ್ಯ ಮಾತಾಡ್ತಾನೆ ಆ ವಿಚಾರನ ಮಾತಾಡಿದ್ಮೇಲೆ ಇನ್ನೊಬ್ರು ಮಾತಾಡಿ. ದಯಮಾಡಿ ಅದನ್ನು ಸಹಕಾರ ಮಾಡಿ. ನಾವೆಲ್ಲ ಒಂದು ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಏನು ಕಾರ್ಯಗಳಾಗಬೇಕು ಸರ್ಕಾರ ವತಿಯಿಂದ ಅದನ್ನ ಮಾಡಕ್ಕಂತ ಎಲ್ಲ ಅಧಿಕಾರಿ ಮಿತ್ರರು ಇಲ್ಲಿ ಮೇಲ್ಗಡೆ ಇದ್ದಾರೆ. ಕೇಸ್ ಆಗ್ತಾರೆ ಅಂತಂದ್ರೆ ನಾವು ಹಾಕೋದು ಕಾನೂನು ರೀತಿಯಲ್ಲಿ ಹಾಕ್ತಾರೆ. ಯಾಕಂದ್ರೆ ಅದನ್ನ ಹೇಳಿದ್ಮೇಲೆ ಉತ್ತರ ಕೊಡಲೇಬೇಕು. ಗಾಡಿಗಳನ್ನ ಮೊಬೈಲ್ ಇಟ್ಕೊಂಡು ಹೊಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರಿನಲ್ಲಿ ರಸ್ತೆ ಸುರಕ್ಷಿತ ಸಪ್ತಾಹ ಮತ್ತು ಗಲ್ಲಿಗಳಲ್ಲಿ ಹೋಗಿ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾರ್ಯಕ್ರಮಗಳನ್ನ ಎಷ್ಟು ಮಾಡ್ತಾ ಇದ್ರು ಕೂಡ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ಎಕ್ಸೈಸ್ ಊರುಗಳನ್ನ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರಿ, ತಾವೇ ಬಂದು ಬಿಡಿಸ್ಕೊಳಕ್ ಬರ್ತೀರಿ. ಬಟ್ ನಾವು ಏನೋ ಬಡವರು ಸಾರ್ ಅಂತ ಅದನ್ನು ಮಾರಾಟ ಮಾಡೋ ಕಡೆ ಬಡವರು ಅಂತ ಬರುವಂತ ಜನನೂ ಇದ್ದಾರೆ. ಮತ್ತೆ 453 ಅರ್ಜಿಗಳನ್ನು ವಿಳುವೆ ಮಾಡಿಬಿಟ್ಟು ನಾವು ಭೂಮಿ ಏನು ವಂಚಿತರಿಗೆ ಜಮೀನು ಕೊಡ್ಬೇಕಂತ ಹೇಳಿದ್ರು, ಅದು ಕ್ರಮ ವಹಿಸಲಾಗುವುದು. ಇವಾಗ ಬಗರುಕುಂಬು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇರೋದ್ರಿಂದ ಇನ್ನು ಅದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಕ್ವಶನ್ಗೆ ಆನ್ಸರ್ ನಾವು ಕೊಟ್ಟಿದ್ದೀವಿ. ಮತ್ತೆ SCP ಮತ್ತು TSP ಯೋಜನೆಯಡಿ ಹಣ ದುರ್ಬಳಕೆ ಆಗುತ್ತಿರುವುದನ್ನು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದು ಅಂತೇಳಿ ಒಂದು ಕ್ವಶನ್ ಬಂದಿತ್ತು. ಇದು ಸೋಷಿಯಲ್ ವೆಲ್ಫೇರ್ ಅಂತ ಕಡೆಯಿಂದ SCP ಯಲ್ಲಿ ಏನಾದರೂ ಒಂಥರ ಇದಾಗಿದೆ, ಹಣ ದುರ್ಬಳಕೆ ಆಗಿದೆ ಅನ್ನೋದೊಂದು ಕ್ವಶನ್ ಇತ್ತು ನಮ್ಮದು. ಅದು ನಿಮ್ಮ ಇಲಾಖೆಯಿಂದ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುಳಾ ಅಂತ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬಾಗೇಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. SCP TSP ಹಣ ಯಾವುದೇ ರೀತಿಯಲ್ಲಿ ದುರ್ಬಳಕೆ ಆಗಿಲ್ಲ. ಯಾವ ಇಲಾಖೆಯಲ್ಲಿ ಆಗಿದೆ ಅಂತೇಳಿ ಅದನ್ನು ಕೂಲಂಕುಷವಾಗಿ ಚರ್ಚಿಸೋಣ ಬೇಕು. ಯಾವ ಇಲಾಖೆಯಿಂದ ಆಗಿದೆ? ಇಲ್ಲೂ ಆಗಿಲ್ಲ. ನಮ್ಮ ಭಾಷೆಯಲ್ಲಿ ಕಂದಾಯ ಇಲಾಖೆ ಭಾಷೆಯಲ್ಲಿ ಅಂತೀವಿ. ಇದ್ರ ಸಲ್ಲಿಸಿರುವ ಫಲಾನುಭವಿಗಳಿಗೆ ತ್ವರಿತಗತಿಯಲ್ಲಿ ಸರ್ಕಾರದಿಂದ ನಿಯಮದಂತೆ ಸಾಗುವಳಿ ಚೀಟಿ ನೀಡುವುದಂತಿದೆ. ಇದೆಲ್ಲ ನಮ್ದೆಲ್ಲ ಸೆಟ್ರೇಟ್ ಆಗ್ತಾ ಇದೆ. ತಾಂತ್ರಿಕ ಸಮಸ್ಯೆ ಇದೆ, ಬಗರುಕುಂಬು. ಅದಾದ ತಕ್ಷಣ 453 ಅರ್ಜಿಗಳಿದ್ದಾವೆ.
4,000ಕ್ಕೂ ಹೆಚ್ಚು 57ರ ಅರ್ಜಿಗಳಿದ್ದಾವೆ. ಇದನ್ನ ನಿಯಮಾನುಸಾರವಾಗಿ ಬಗರುಗುಮ್ಮು ಕಮಿಟಿ ಪರ್ಮಿಷನ್ ಆದ್ಮೇಲೆ ಇಲ್ಲಿ ಅದು ಆಪ್ ತಾಂತ್ರಿಕ ಸಮಸ್ಯೆ ಕ್ಲಿಯರ್ ಆದ್ಮೇಲೆ ಕ್ಲಿಯರ್ ಮಾಡಲಾಗುವುದು ಅಂತೇಳಿ ಅದಕ್ಕೆ ಕ್ವಶನ್ಗೆ ನಾವು ಆನ್ಸರ್ ಕೊಟ್ಟಿದ್ದೇವೆ.